ಈ ಜೀವನ ಪ್ರತಿದಿನ ಏನಾದರೂ ಒಂದನ್ನು ಕಲಿಸಿಯೇ ಹೋಗುತ್ತದೆ. ಒಂದು ಕ್ಷಣ ಯೋಚಿಸಿ ನೋಡಿ, ನಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಇರುತ್ತದೆ. ಆ ಕಾರಣ ನಮಗೆ ತಕ್ಷಣ ಅರ್ಥವಾಗದೇ ಇರಬಹುದು, ಆದರೆ ಸಮಯ ಕಳೆದಂತೆ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗುತ್ತದೆ ಆ ಘಟನೆ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿತ್ತು ಎಂದು. ಜೀವನವೇ ದೊಡ್ಡ ಗುರು, ಅದು ಮಾತಿನಲ್ಲಿ ಕಲಿಸುವುದಿಲ್ಲ, ಅನುಭವಗಳ ಮೂಲಕ ಕಲಿಸುತ್ತದೆ. ಕೆಲವೊಮ್ಮೆ ನಗುವಿನ ಮೂಲಕ, ಕೆಲವೊಮ್ಮೆ ಕಣ್ಣೀರಿನ ಮೂಲಕ, ಮತ್ತೆ ಕೆಲವೊಮ್ಮೆ ನಾವು ತುಂಬ ನಂಬಿದವರೇ ನಮ್ಮನ್ನು ನೋಯಿಸುತ್ತಾರೆ. ಆಗ ನಾವು ಯೋಚಿಸುತ್ತೇವೆ, ನಾನು ಏನು ತಪ್ಪು ಮಾಡಿದೆ? ಆದರೆ ಜೀವನ ಹೇಳುತ್ತದೆ, ನೀನು ತಪ್ಪು ಮಾಡಿಲ್ಲ. ಯಾರನ್ನು ಎಷ್ಟು ನಂಬಬೇಕು ಎಂಬ ಪಾಠವನ್ನು ಕಲಿಯುತ್ತಿದ್ದೀಯ. ಕೆಲವರು ನಮ್ಮ ಜೀವನಕ್ಕೆ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ. ಅವರು ಒಂದು ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಆ ಪಾಠ ಕಲಿತ ನಂತರ ಅವರು ದೂರವಾಗುತ್ತಾರೆ. ಆಗ ದುಃಖವಾಗುವುದು ಸಹಜ. ಆದರೆ ಪ್ರತಿಯೊಂದು ವಿದಾಯವು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ. ಜೀವನ ಮತ್ತೊಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಅದು ನಮ್ಮವರ ಮೌಲ್ಯವನ್ನು ಅರಿಯುವ ಪಾಠ. ನಮ್ಮ ಜೊತೆ ಯಾವಾಗಲೂ ಇರುವವರನ್ನು ನಾವು ಅನೇಕ ಬಾರಿ ಸಾಮಾನ್ಯವೆಂದು ಭಾವಿಸುತ್ತೇವೆ. ಆದರೆ ಒಂದು ದಿನ ಅವರ ಕೊರತೆ ಅನುಭವವಾದಾಗ ಅವರ ನಿಜವಾದ ಬೆಲೆ ತಿಳಿಯುತ್ತದೆ. ಆದ್ದರಿಂದ ನಿಮ್ಮನ್ನು ಪ್ರೀತಿಸುವವರನ್ನು ನಿರ್ಲಕ್ಷಿಸಬೇಡಿ. ಅವರಿಗೆ ಸಮಯ ಕೊಡಿ. ಒಂದು ಸಣ್ಣ ಮಾತು, ಒಂದು ನಗು, ಒಂದು ಕರೆ, ಇವು ಅವರಿಗೆ ದೊಡ್ಡ ಸಂತೋಷವನ್ನು ನೀಡಬಹುದು. ಕೆಲವೊಮ್ಮೆ ಜೀವನ ನಮ್ಮನ್ನು ಗೆಲ್ಲಿಸುತ್ತದೆ. ಆಗ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ, ಅಭಿನಂದಿಸುತ್ತಾರೆ, ಹೊಗಳುತ್ತಾರೆ. ಆದರೆ ಜೀವನದಲ್ಲಿ ನಿಜವಾದ ಪರೀಕ್ಷೆ ಗೆಲುವಿನಲ್ಲಿ ಅಲ್ಲ, ಸೋಲಿನಲ್ಲಿ. ಸೋತಾಗ ಎಷ್ಟು ಜನರು ನಮ್ಮ ಜೊತೆ ಉಳಿಯುತ್ತಾರೆ? ಸೋತಾಗ ನಾವು ನಮ್ಮನ್ನು ಹೇಗೆ ನೋಡಿಕೊಳ್ಳುತ್ತೇವೆ? ಮತ್ತೆ ಎದ್ದು ನಿಲ್ಲುವ ಧೈರ್ಯ ನಮ್ಮಲ್ಲಿದೆಯೇ? ಇದೇ ನಿಜವಾದ ಯಶಸ್ಸಿನ ಆರಂಭ. ನೆನಪಿಟ್ಟುಕೊಳ್ಳಿ, ಸೋಲು ಎಂದರೆ ಅಂತ್ಯವಲ್ಲ, ಅದು ಮತ್ತೊಮ್ಮೆ ಪ್ರಯತ್ನಿಸಲು ಜೀವನ ಕೊಡುವ ಅವಕಾಶ. ಜೀವನ ಕೆಲವೊಮ್ಮೆ ನಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಹಣ, ಅವಕಾಶ, ಸಂಬಂಧಗಳು ಅಥವಾ ಕನಸುಗಳು. ಆ ಕ್ಷಣದಲ್ಲಿ ನಮಗೆ ಎಲ್ಲವೂ ಮುಗಿದಂತಾಗುತ್ತದೆ. ಆದರೆ ಜೀವನ ಹಾಗೆ ಮಾಡುವುದಕ್ಕೆ ಒಂದು ಕಾರಣ ಇರುತ್ತದೆ. ನಮ್ಮೊಳಗೆ ಎಷ್ಟು ಶಕ್ತಿ ಇದೆ ಎಂಬುದನ್ನು ನಮಗೆ ತೋರಿಸಲು. ಬಂಗಾರ ಬೆಂಕಿಯಲ್ಲಿ ಸುಟ್ಟಾಗಲೇ ಅದರ ಮೌಲ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಮನುಷ್ಯ ಕಷ್ಟಗಳನ್ನು ಎದುರಿಸಿದಾಗಲೇ ಅವನ ವ್ಯಕ್ತಿತ್ವ ಗಟ್ಟಿಯಾಗುತ್ತದೆ. ಕಷ್ಟಗಳು ನಮ್ಮನ್ನು ಒಡೆಯಲು ಬರುವುದಿಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಇನ್ನೊಂದು ದೊಡ್ಡ ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ಇರುವ ಸಂತೋಷ ನಾಳೆ ಬದಲಾಗಬಹುದು. ಇಂದಿನ ದುಃಖವೂ ನಾಳೆ ಉಳಿಯುವುದಿಲ್ಲ. ಸಮಯ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಒಳ್ಳೆಯ ಸಮಯ ಬಂದಾಗ ಅಹಂಕಾರ ಮಾಡಬೇಡಿ. ಕೆಟ್ಟ ಸಮಯ ಬಂದಾಗ ನಿರಾಶರಾಗಬೇಡಿ. ಎರಡೂ ಕಳೆಯುತ್ತವೆ. ಇಂದು ನಿಮ್ಮ ಜೊತೆ ಇರುವ ವ್ಯಕ್ತಿ ನಾಳೆ ನಿಮ್ಮ ಜೊತೆ ಇರದೇ ಇರಬಹುದು. ಆದ್ದರಿಂದ ಅವರನ್ನು ಪ್ರೀತಿಸಿ, ಗೌರವಿಸಿ. ಅವರೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವನ್ನು ಅಮೂಲ್ಯವಾಗಿ ಕಾಣಿರಿ. ಜೀವನ ತುಂಬ ಚಿಕ್ಕದು. ದ್ವೇಷವನ್ನು ಹೊತ್ತುಕೊಂಡು ಬದುಕಲು ಅಲ್ಲ, ಕ್ಷಮಿಸಲು, ಪ್ರೀತಿಸಲು, ಒಳ್ಳೆಯ ನೆನಪುಗಳನ್ನು ಸೃಷ್ಟಿಸಲು. ಇತರರೊಂದಿಗೆ ಸ್ಪರ್ಧೆ ಮಾಡುವುದಕ್ಕಿಂತ ನಿಮ್ಮೊಂದಿಗೆ ಸ್ಪರ್ಧೆ ಮಾಡಿ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಸಾಗಲು ಪ್ರಯತ್ನಿಸಿ. ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಿನ ಅಡಿಪಾಯವಾಗುತ್ತದೆ. ಗಮನದಲ್ಲಿರಲಿ, ಜೀವನ ನಮಗೆ ಬೇಕಾದ್ದನ್ನೆಲ್ಲ ಕೊಡುವುದಿಲ್ಲ.
ಆದರೆ ನಮಗೆ ಅಗತ್ಯವಾದ ಪಾಠಗಳನ್ನು ಮಾತ್ರ ಖಂಡಿತ ಕೊಡುತ್ತದೆ. ಆದ್ದರಿಂದ ಏನೇ ನಡೆದರೂ ಒಂದು ಪ್ರಶ್ನೆ ಕೇಳಿ, ಈ ಘಟನೆ ನನಗೆ ಏನು ಕಲಿಸುತ್ತಿದೆ? ಆ ಪ್ರಶ್ನೆಗೆ ಉತ್ತರ ಸಿಕ್ಕ ದಿನದಿಂದ ಜೀವನದ ಮೇಲಿನ ನಿಮ್ಮ ದೃಷ್ಟಿಕೋನವು ಬದಲಾಗುತ್ತದೆ. ಕೊನೆಗೆ ಒಂದು ಮಾತು, ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ, ನಿಮ್ಮವರ ಮೌಲ್ಯವನ್ನು ಅರಿತುಕೊಳ್ಳಿ, ಸಮಯವನ್ನು ಗೌರವಿಸಿ, ಕಷ್ಟಗಳಿಗೆ ಹೆದರಬೇಡಿ. ಏಕೆಂದರೆ ಜೀವನ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿಲ್ಲ, ನಿಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದೆ. ನೆನಪಿಡಿ, ಜೀವನ ಪ್ರತಿದಿನ ಏನಾದರೂ ಒಂದನ್ನು ಕಲಿಸಿಯೇ ಹೋಗುತ್ತದೆ. ಆ ಪಾಠವನ್ನು ಕಲಿಯುವವರು ಮುಂದೆ ಸಾಗುತ್ತಾರೆ, ಕಲಿಯದವರು ಅದೇ ಜಾಗದಲ್ಲಿ ಉಳಿದು ಬಿಡುತ್ತಾರೆ. ಆಯ್ಕೆ ನಿಮ್ಮದು.